ಸರ್ವೇ ಜನ ಸುಖಿನೋ ಭವಂತು. ಕರಾವಳಿಯ ಹಿಂದುಳಿದ ಮೀನುಗಾರರ ಹಾಗೂ ಗಂಗಾಪುತ್ರ ಗರ್ಜನೆ ಪಡೆ ಕರ್ನಾಟಕ ರಾಜ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಸಾಮೂಹಿಕ ಜನಜಾಗೃತಿ ಸಭೆ. ಸಮಾಜ ಸೇವೆಯ ಸಂಘಟಕರು ಉತ್ತರ ಕನ್ನಡ ಜಿಲ್ಲೆ. ಸ್ಥಳ ಹೆಗಡೆ ಸರ್ಕಲ್ ಗಾರ್ಡನ್ ಪಕ್ಕ ಇರುವ ಪುರಸಭೆ ಹಾಲ್ ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ದಿನಾಂಕ 9/8/2026 ಭಾನುವಾರ. ಸಮಯ ಬೆಳಿಗ್ಗೆ 10 ಗಂಟೆಗೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನಡೆಯಲಿರುವ ವಿಶೇಷ ಸಾಮೂಹಿಕ ಜನಜಾಗೃತಿ ಸಭೆಯಲ್ಲಿ ನಮ್ಮ ಹಿಂದುಳಿದ ಬೆಸ್ತ ಹಾಗೂ ಮೀನುಗಾರ ಸಮಾಜದ ಪರ್ಯಾಯ ಪಂಗಡಗಳಾದ ಹರಿಕಂತ್ರ, ಅಂಬಿಗ, ಕೊಂಕಣ, ಕಾರ್ವಿ, ಗಾಬಿತ, ಪಾಗಿ, ಬೋವಿ ಹಾಗೂ ಮಲೆನಾಡು ಭಾಗದಲ್ಲಿ ಕೋಲಿ, ಸುಣಗಾರ, ಗಂಗಾಮತ ಇತರೆ ಸೇರಿದಂತೆ ಈ ಹಿಂದೆ ಪರಿಶಿಷ್ಟ ಪಂಗಡ ಪಟ್ಟಿಗೆ ಕಳುಹಿಸಲಾಗಿರುವ ಪರ್ಯಾಯ ಪಂಗಡಗಳ ಹೆಸರುಗಳನ್ನು ಮರುಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳೊಂದಿಗೆ ಸರ್ಕಾರಕ್ಕೆ ಸಲ್ಲಿಸುವ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುವುದು. ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ನಮ್ಮ ಸಮಾಜಕ್ಕೆ ಇದುವರೆಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಅಲ್ಲದೆ ಪರಿಶಿಷ್ಟ ಪಂಗಡ ಸೇರ್ಪಡೆಗೆ ಸಂಬಂಧಿಸಿದ ಕಡತವನ್ನು ಸಮಗ್ರವಾಗಿ ಪರಿಶೀಲಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಸೂಕ್ತ ಶಿಫಾರಸು ಕಳುಹಿಸುವಂತೆ ರಾಜ್ಯ ಸರ್ಕಾರದ ಮೂಲಕ ಒತ್ತಾಯಿಸಲು ಅಗತ್ಯ ಕಾರ್ಯತಂತ್ರ ರೂಪಿಸಲಾಗುವುದು. ಸಮಾಜದ ಬಂಧುಗಳಿಗೆ ಮನವಿ. ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚಿನ ಭಾಗ ನಮ್ಮ ಹಿಂದುಳಿದ ಮೀನುಗಾರ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ. ಮೀನುಗಾರ ಸಹಕಾರಿ ಸಂಘಗಳು ಇದ್ದರೂ ಅವುಗಳಿಗೆ 99% ಕಟ್ಟಡ ಕಟ್ಟಲು ಜಮೀನುಗಳಿಲ್ಲ, ವಾಸಿಸಲು ಸರಿಯಾದ ಮನೆಗಳಿಲ್ಲ, ಮನೆ ಕಟ್ಟಲು ಸ್ವಂತ ಜಮೀನುಗಳಿಲ್ಲ, ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಸಿಗುತ್ತಿಲ್ಲ. ಎಲ್ಲಾ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೇವೆ. ಕೆಲವು ವರ್ಷಗಳ ಹಿಂದೆ ನೆರೆಹಾವಳಿ ಬಂದಾಗ ಸರ್ಕಾರವು ಬಡ ಮೀನುಗಾರರಿಗೆ ಫ್ಲಾಟ್ ಗುರುತಿಸಿ ಕೊಟ್ಟಿದ್ದರೂ ಇದುವರೆಗೂ ಅದರ ಪಹಣಿ ಪತ್ರಿಕೆ ಇಲ್ಲದೆ ಅಲೆದಾಡುವ ಸಮಸ್ಯೆಯಾಗಿದೆ. ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿ ಮನೆ ಕಟ್ಟಿಕೊಂಡ ಬಡ ಮೀನುಗಾರರ ಜಮೀನನ್ನು ಅಕ್ರಮ ಸಕ್ರಮಗೊಳಿಸಿ ಕುಟುಂಬಕ್ಕೆ ಪಹಣಿ ಪತ್ರಿಕೆ ಕೊಡಿಸುವುದರ ಕುರಿತಾದ ವಿಷಯಗಳ ಅರ್ಜಿಯನ್ನು ಪಡೆಯಲಾಗುವುದು. ಹಿಂದುಳಿದ ಮೀನುಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಸ್ಯೆ, ಕಷ್ಟ ಹಾಗೂ ನ್ಯಾಯಸಮ್ಮತ ಬೇಡಿಕೆಯ ಮನವಿಯನ್ನು ಲಿಖಿತ ರೂಪದಲ್ಲಿ ತಮ್ಮ ಸಹಿಯೊಂದಿಗೆ ಸಂಘಟಕರಿಗೆ ಸಲ್ಲಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ಸಂಗ್ರಹವಾಗುವ ಆ ಮಟ್ಟಕ್ಕೆ ಅರ್ಹತೆ ಇರುವ ಮನವಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಸಲ್ಲಿಸಿ ಅವುಗಳಿಗೆ ಸೂಕ್ತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸಂಘಟನೆಯ ವತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಈ ಸಭೆಯ ಪ್ರಮುಖ ಉದ್ದೇಶಗಳು: ಹಿಂದುಳಿದ ಮೀನುಗಾರ ಸಮಾಜದ ವಿವಿಧ ಪರ್ಯಾಯ ಪಂಗಡಗಳನ್ನು ಒಂದೇ ವೇದಿಕೆಗೆ ತರುವುದು ಹಾಗೂ ಹಿಂದೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿರುವ ಹೆಸರುಗಳ ಕಡತಗಳನ್ನು ಮರುಪರಿಶೀಲಿಸುವಂತೆ ಮನವಿ ನೀಡಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳುಹಿಸುವಂತೆ ಒತ್ತಾಯಿಸುವುದು. ಹಿಂದುಳಿದ ಮೀನುಗಾರ ಸಮಾಜದ ಸಮಸ್ಯೆಗಳು, ಬೇಡಿಕೆಗಳು ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರುವುದು. ಈ ಜನಜಾಗೃತಿ ಸಭೆಯಲ್ಲಿ ರಾಜ್ಯ ಮಟ್ಟದ ಹಿಂದುಳಿದ ಮೀನುಗಾರ ಸಮಾಜದ ಯುವ ನಾಯಕರು, ಹಿರಿಯ ನಾಯಕರು, ಜಿಲ್ಲಾ ಮಟ್ಟದ ಹಿರಿಯ ನಾಯಕರು, ಯುವ ಮುಖಂಡರು, ಉದ್ಯಮಿಗಳು, ಸಮಾಜ ಸೇವಕರು, ಜಿಲ್ಲಾ ಮಟ್ಟದ ಸಹಕಾರಿ ಸಂಘಗಳ ಸರ್ವ ಸದಸ್ಯರು ಹಾಗೂ ವಿವಿಧ ಮೀನುಗಾರರ ಸಹಕಾರಿ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಮಾಜದ ತಂದೆ ತಾಯಂದಿರು, ಹಿರಿಯರು, ಮುಖಂಡರು, ಶಾಲಾ ಶಿಕ್ಷಕರು, ಕಾಲೇಜು ಪ್ರಾಧ್ಯಾಪಕರು, ವಕೀಲರು, ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾವಂತ ನಿರುದ್ಯೋಗಿ ಯುವಕರು, ಯುವತಿಯರು ಹಾಗೂ ಸಮಸ್ತ ಹಿಂದುಳಿದ ಮೀನುಗಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಭಾಗವಹಿಸಬೇಕು ಎಂದು ಸಂಘಟಕರು ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾರೆ. ಬಂಧುಗಳೇ, ಇದು ವಿಶೇಷ ಜನಜಾಗೃತಿ ಕಾರ್ಯಕ್ರಮ. ವಿಶೇಷ ಸೂಚನೆ: ಹಿಂದುಳಿದ ಮೀನುಗಾರರ ಪರ್ಯಾಯ ಪಂಗಡಗಳ ಸದಸ್ಯರು ಹಾಜರಾಗಲು ಕೋರಿರುತ್ತೇವೆ. ವಂದನೆಗಳೊಂದಿಗೆ ತಪ್ಪದೇ ಬನ್ನಿ. ತಮ್ಮವರನ್ನು ಕರೆತನ್ನಿ. ಸಮಾಜದ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಒಂದಾಗಿ ನಿಲ್ಲೋಣ. ಈ ಮಾಹಿತಿಯನ್ನು ಸಮಾಜದ ಎಲ್ಲಾ ಗೆಳೆಯರಿಗೆ, ಗ್ರೂಪ್ಗಳಿಗೂ ಶೇರ್ ಮಾಡಿ.